ಹಾಯ್ ಹಲೋ SSP ಫಿಲಮ್ಸ್ ಮುರಡಿ ಸ್ವಾಗತ ಸುಸ್ವಾಗತ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಒಂದು ಸೌಂಡ್ ಬಾರ್ ಅನ್ಬಾಕ್ಸಿಂಗ್ ಮಾಡೋಣ ಬಂದಿನಿ. ಅದು ಯಾವುದಕ್ಕೋಸ್ಕರ ಅಂದರೆ ಒಂದು ಮೂವಿಗೋಸ್ಕರ ಸೌಂಡ್ ಬಾರ್ ಸೌಂಡ್ ಟೆಸ್ಟ್ ಮಾಡೋಕ್ಕೋಸ್ಕರ ತೊಗೊಂಡಿದ್ದು ಬೋಟು. ಅದು ಟೆಸ್ಟ್ ಮಾಡೋಣ ಅಂತ ತೊಗೊಂಡೆ. ಅದು ಕೂಡ ಪ್ರೇಮಿಗೆ ನಾನೇ ಸಿಗಲ್ಲ, ಇಲ್ಲ ಇದಕ್ಕೆ ಇಷ್ಟು ದೊಡ್ಡದದ. ಇದರಲ್ಲಿ ಇನ್ನೊಂದು ಬಾಕ್ಸ್ ಅದ ಅಂತೀನಿ, ಹೌದಿಲ್ಲ? ಇನ್ನೊಂದು ಬಾಕ್ಸ್ ಅದಕ್ಕೊಂದು ಬೋಟ್ ಅವೆಂಟ್ ಔರಾ ಪ್ಲಸ್ 160 ವ್ಯಾಟ್. ಬಾಕ್ಸ್ ಬೋಟ್ ಅವೆಂಟ ಔರಾ ಪ್ಲಸ್ 160 ವ್ಯಾಟ್ ಪವರ್ಫುಲ್ ಬೋಟ್ಸ್ ಸಿಗ್ನೇಚರ್ ಸೌಂಡ್ಸ್ ಕಸ್ಟಮೈಸ್ ಆ್ಯಂಡ್ ಟೇಬಲ್ ಕಂಟ್ರೋಲ್ ಬ್ರ್ಯಾಂಡ್ 2.1 ಸೌಂಡ್ ವಿತ್ ವೈಡ್ ಸೌಂಡ್ ಬಾರ್. ಇದನ್ನು ಒಂದು ಓಪನ್ ಮಾಡೋಣ. ಹಲೋ ಫ್ರೆಂಡ್ಸ್, ಒರಿಜಿನಲ್ ಆಗಿ ಸೌಂಡ್ ಬಾರ್ ಈ ಥರ ಇರುತ್ತೆ. ಡಿಸ್ಪ್ಲೇ ಕಾಣ್ತಿದೆ, ಫ್ರೇಮ್ ಔಟ್ ಆಗ್ತಿದೆ. ನನಗಂತೂ ಕಾಣಿಸ್ತಾ ಇಲ್ಲ, ನಿಮಗೆ ಕಾಣಿಸ್ತಾ ಇದೆಯಾ ನೋಡ್ರಿ ಒಂದು ಸರ್ತಿ. ಮೇನ್ ಸೌಂಡ್ ಬಾರ್ ಇದು. ಸಬ್ ಊಪರ್ ವೈರ್ಡು 2 ಫೀಟ್ ವೈರ್ ಇರುತ್ತೆ. ಇದಕ್ಕೆ ಹಿಂದ್ಗಡೆ ಕಲೆಕ್ಷನ್ ಕೊಟ್ಟರೆ ಆಯಿತು. ಇದು ಆ್ಯಕ್ಚುಲಿ ತೊಗೊಂಡಿರೋದು ಮೂವಿ, ಒಂದು ಶಾರ್ಟ್ ಮೂವಿಗಳಿಗೆಲ್ಲ ಸೌಂಡ್ ಡಿಸೈನ್ ಮಾಡಬೇಕು, ಸೌಂಡ್ ಚೆನ್ನಾಗಿ ಬರುತ್ತಂತ. ಮತ್ತೇನು ಇದೇನು ಪ್ರಮೋಷನ್ ವೀಡಿಯೋನೂ ಅಲ್ಲ, ಅವ್ರು ನಮ್ಗೆ ದುಡ್ಡು ಕೊಟ್ಟಿಲ್ಲ, ನಾವು ಪ್ರಮೋಷನು ಮಾಡ್ತಾಯಿಲ್ಲ. ನಾವೇ ದುಡ್ಡು ಕೊಟ್ಟು ನಾವೇ ತಂದು ನಾವೇ ಅನ್ಬಾಕ್ಸಿಂಗ್ ಮಾಡಕತ್ತೀವಿ. ಎದಕ್ಕಪ್ಪ ಅಂದರೆ ಶಾರ್ಟ್ ಮೂವೀಸಲ್ಲಿ ಅಂದಾಗಿ, ಮತ್ತೊಂದು ಎದಕ್ಕೂ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ಸೊ ಇರಲಿ ಅಂತ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ತಂದಿದ್ದೀವಿ, ಇವತ್ತು ಮಾಡ್ತಾಯಿದ್ದೀವಿ. ಇದು ನಾನು ತೊಗೊಂಡು ಸುಮಾರು ಒಂದೂವರೆ ತಿಂಗಳಾಯ್ತು. ಇನ್ನೂವರೆಗೂ ಓಪನ್ ಮಾಡಿಲ್ಲ. ಒಂದು ಸರ್ತಿ ಓಪನ್ ಮಾಡಿದ್ದೆ, ಅನ್ಸುತ್ತೆ ಮಾಡಿ ನೋಡಿದ್ದೆವು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೂ ಓಪನ್ ಮಾಡಿಲ್ಲ. ಫೈನಲ್ ಆಗಿ ಈ ಥರ ಸೌಂಡ್ ಬಾರ್ ಬರುತ್ತಿದ್ದು ನೋಡಿ. ಪ್ರೇಮಿ ಕಾಣಿಸ್ತಾ ಇದೆಯಾ ಇಲ್ವಾ? ಕಾಣಿಸ್ತದ? ಫುಲ್ ಫ್ರೇಮ್ ದಾಟಿ ಉಂಟದ. ಇದು ಸಬ್ ಟೋಟಲ್ ಆಗಿ ಇಲ್ಲಿ 2 ಸ್ಪೀಕರ್, ಈ ಕಡೆ 2 ಸ್ಪೀಕರ್, ಟೋಟಲ್ 50 mm. ಈ ಕಡೆ 50 mm, ಈ ಕಡೆ 50 mm ಸ್ಪೀಕರ್ ಇರುತ್ತೆ. ಓಕೆ, ಇದು ಸಬ್ ಊಪರ್. ಇದ್ರ ಲೋಗೋನು ತೋರಿಸ್ಬಿಡ್ತೀನಿ ಒಂದ್ಸರ್ತಿ ನೋಡ್ಬಿಟ್ರೆ. ಜಾಗ ಚಿಕ್ಕದು. ಇಲ್ಲಿ ಮೇನ್ ಲೋಗೋ ಇದೆ ನೋಡಿ. ಇವೆರಡೂ ಸೇರಿ ನಮಗೆ ಸೌಂಡ್ 160 ವ್ಯಾಟ್ ಬರುತ್ತೆ. ಇವೆರಡೂ ಸೇರಿ ಇಲ್ಲಿ 50 mm 2 ಸೌಂಡ್ ಬಾಕ್ಸ್, ಇಲ್ಲಿ 2 ಸೌಂಡ್ ಬಾಕ್ಸ್ 50 mm. ಈ ಫ್ರೇಮ್ ಈ ಸೌಂಡ್ ಬಾರ್ ಓನ್ಲಿ ಇದು ಹಾಕಲಿಲ್ಲ. ಇದು ಏನು ಸೌಂಡ್ ಅಷ್ಟೇ, ಅಂದರೆ ನಾರ್ಮಲ್ ನಾವು ಮೊಬೈಲ್ ಸೌಂಡ್ ಯೂಸ್ ಮಾಡೋ ಥರ ಅದು. 2 ಸಬ್ ಊಪರ್, ಇದು 2 ಜೊತೆಗೆ ಸೇರಿದಾಗ ಮಾತ್ರ ನಿಮ್ಗೆ ಸೌಂಡು 160 ವ್ಯಾಟಲ್ಲಿ ಸೌಂಡ್ ಹೊರಗಡೆ ಬರುತ್ತೆ. ಇದು ಇವಾಗ ಒಂದು 5 ರಿಂದ 6 ಸಾವಿರಲ್ಲಿ ಇರ್ಬೋದೇನು ಅನಿಸುತ್ತೆ. ನಾನು ಆನ್ಲೈನ್ ಅಷ್ಟೊಂದು ಮುಂಚೆ ಚೆಕ್ ಮಾಡಿದ್ದೆ, ಇವಾಗ ಚೆಕ್ ಮಾಡಿಲ್ಲ. ಇದು ಏನಪ್ಪ ಅಂದ್ರೆ, ಈ ವೈರ್ ಏನಿದಲ್ಲ, ಈ ವೈರು 2 ಮೀಟರ್ ಇದೆ ಟೋಟಲ್, ಅಂದರೆ 2 ಮೀಟರ್. ಇದಕ್ಕೆ ಏನು ಕರೆಂಟ್ ಕಲೆಕ್ಷನ್ ಏನು ಬೇಡ. ಇದು ಓನ್ಲಿ ವೈರ್, ಕರೆಂಟು ವಿತ್ ಅಂದರೆ ಸ್ಪೀಕರ್ ಅಟ್ಯಾಚ್ ಆಗುತ್ತೆ. ಇಲ್ಲಿ ಕನೆಕ್ಟೆಡ್ ಮಾಡಿಬಿಟ್ರೆ ಇದು ತೊಗೊಂಡ್ಬಿಡುತ್ತೆ. ಇದರಲ್ಲಿ ಇನ್ನೊಂದು, ಇದರಲ್ಲಿ ಸ್ಪೀಕರ್, ಇದರಲ್ಲಿ ಸ್ಪೀಕರ್ 6.5 ಇಂಚ್ ಸ್ಪೀಕರ್ ಇರುತ್ತೆ. 6.5 ಇಂಚ್ ಈ ಸಬ್ ಊಪರ್ ಇರೋ ಸ್ಪೀಕರ್. ಇದು 50 mm 2 ಸ್ಪೀಕರ್, ಮತ್ತು ಈ ಕಡೆ 2 50 mm ಸ್ಪೀಕರ್. ಇವು 3 ಸೇರಿ 160 ವ್ಯಾಟಲ್ಲಿ ನಮ್ಗೆ ಸೌಂಡ್ ಬರುತ್ತೆ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಬೋಟ್ ಕಂಪ್ನಿ, 1 ಇಯರ್ ವಾರಂಟಿ. ಇಲ್ಲಿ ಬೋಟ್ದು ನ್ಯೂ ಲುಕ್ ಇದು, ಮತ್ತು ಇದು ವುಡ್ನಿಂದ ಮಾಡಿರ್ತಾರೆ. ಸೂಪರ್ ಆಗಿ ವುಡ್ನಿಂದ ಅಂದರೆ ಇನ್ನೂ ಚೆನ್ನಾಗಿ ಸೌಂಡು ಕ್ಲಿಯರಿಟಿ ಆಗುತ್ತೆ ನಮ್ಗೆ. ಇದರಿಂದ ಏನು ಸೌಂಡ್ ಬರಲ್ಲ, ಇದೇ ಮೇನ್ ಸೌಂಡು. ಇನ್ನು ಎಕ್ಸೆಸರೀಸ್ ಇದ್ರ ಜೊತೆಗೆ ರಿಮೋಟು ಮಾಮೂಲಿ
ಈ ಥರ ರಿಮೋಟ್ ಬರುತ್ತಾ. AAA ಬ್ಯಾಟ್ರಿ, ಸಾರಿ ಇವು ಎರಡಕ್ಕೂ AAA ಬ್ಯಾಟ್ರಿ, ಚಿಕ್ಕ ಚಿಕ್ಕ ಸೆಲ್ ಬರುತ್ತಲ್ಲ ಆ ಬ್ಯಾಟ್ರಿ ಬರುತ್ತಾ. ಇಲ್ಲಿ ನಿಮಗೆ ಇದು ಮಾಡಿದ್ರೆ ಪೋರ್ಟ್ ಬ್ಲೂಟೂತ್ ಕೊಟ್ಟು ಇದ್ರ ಬಗ್ಗೆ ಸೌಂಡ್ ಚೆಕ್ ಮಾಡಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ಆ್ಯಕ್ಚುಲಿ ಈ ಸೌಂಡ್ ಬಾರ್ ನಮ್ಮ ಶಾರ್ಟ್ ಮೂವಿಗೆ ಆಮೇಲೆ ಸೌಂಡ್ ಗಿೌಂಡ್ ಹಾಕ್ಕೊಂಡು ಸಾಂಗಿಗೆ ಕೇಳೋಕ್ಕಾಗುತ್ತೆ ಅಂತ ತೊಗೊಂಬಂದಿರೋದು. ಮತ್ತೇನಿದೆ ಪ್ರಮೋಷನ್ ಮಾಡ್ತಾಯಿಲ್ಲ, ಯಾರು ನಮ್ಮ ಪ್ರಮೋಷನ್ ಅಂತ ಕೊಟ್ಟಿದ್ರು, ನಾವೇ ದುಡ್ಡು ಕೊಟ್ಟು ನಾವೇ ರೊಕ್ಕ ಕೊಟ್ಟು ನಾವೇ ತೆರೆಯೋದು. AAA ಬ್ಯಾಟ್ರಿ, ಆಮೇಲೆ ಗಾಡಿ ಹಾಕ್ಲಕ್ಕ ಬಿಟ್ಟು ಇದು ಒಂದು ನಿಮಿಷ. ಇದ್ರ ಜೊತೆ ಒಂದು ವೈರ್ ಸುಟ್ಟಿರ್ತದೆ, ಸಾರಿ AAA ಬ್ಯಾಟ್ರಿ ಈ ಥರ ಬರುತ್ತೆ. 2 ಶಾಲ್ ಹಾಕ್ಬಿಟ್ರೆ ಮುಗೋದಾಯ್ತು. ಓಪನ್ ಮಾಡೋದೈತಿ, 2 ಶಾಲ್ ಹಾಕಿಬಿಡೋದೈತಿ. ಆಲ್ರೆಡಿ ನಾನು ಹಾಕಿಟ್ಟಿದ್ದೀನಿ, ಸೌಂಡ್ ಚೆಕ್ ಮಾಡೋ ಸೆಕೆಂದಾಗಿ. ಇದ್ರಾಗ ಸೌಂಡ್ ಚೆಕ್ ಮಾಡೋ ಮುಂದೆ ಎಕ್ಸಸರೀಸ್ ಎಲ್ಲಿಟ್ಟಿವಿ, ಸಾರಿ ಓಪನ್ ಮಾಡೀವಿ ಬಟ್ ಅದು ಎಕ್ಸಸರೀಸ್ ಎಲ್ಲೋ ಇಟ್ಟಿವಿ. ಯಾರೂ ಇಲ್ಲ ಹುಡುಗರು, ನಾವೊಬ್ಬನೇ ಇಲ್ಲಿ ಕೆಲಸ ಮಾಡಬೇಕು, ಹಂಗಾಗಿ ಬ್ರೇಕ್ ಬಿಟ್ಟು ಹೊರಗಡೆ ಹೋಗೋಣ. ಇಲ್ಲಿ ಬಿಡ್ರಿ, ಅದು ನಮಗದು ಯಾಕೋ ಸಿಗಲ್ಲ, ಇದು ಹುಡುಗರು ಯಾರೂ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಇದು ಕರೆಂಟ್ ಪೋರ್ಟು, ವೈರ್ ಟಚ್ ಮಾಡೋದು ಪವರ್ ಪೋರ್ಟ್ ಇದು. ಆಮೇಲೆ ಇದು HDMI ಬೇಕಾದ್ರೆ ಕನೆಕ್ಟ್ ಮಾಡ್ಕೋಬೋದು. ಆಮೇಲೆ USB 3.0 ಇರ್ಬೋದು, ಇದು ಕನೆಕ್ಟ್ ಮಾಡ್ಬೋದು. ಮಾಮೂಲಿ ನಾರ್ಮಲ್ ಸಬ್ ಉಪ್ಪರ್ ಕನೆಕ್ಟ್ ಮಾಡೋದು ಇಲ್ಲಿ. ಟೋಟಲಾಗಿ ಒಂದು ಡಿಸ್ಪ್ಲೇ ಬರುತ್ತೆ, ಇದು ಆನ್ ಮಾಡಿ ತೋರಿಸ್ತೀವಿ ಒಂದು ನಿಮಿಷ. ಒಂದು ಸಣ್ಣದಾದ ಡಿಸ್ಪ್ಲೇ, ಅಂದರೆ ನಂಬರ್ಗೋಸ್ಕರ ಡಿಸ್ಪ್ಲೇ ಇಟ್ಟಂಗೆ ಇರುವಾಗ ಸಬ್ ಉಪ್ಪರ್. ಇದರಲ್ಲಿ ಏನು ಕರೆಂಟ್ ಏನೂ ಬರಲ್ಲ, ಓನ್ಲಿ ಟಚ್ ಮಾಡಿದ ತಕ್ಷಣ ಇದು ಸಬ್ ಉಪ್ಪರ್ ಆನ್ ಆಗುತ್ತೆ, ಇದಕ್ಕೆ ಪವರ್ ಕೊಟ್ಟ ತಕ್ಷಣ ಇದು ಆನ್ ಆಗುತ್ತೆ ಅಷ್ಟೇ. ಇದು ರಿಮೋಟು ನಾವು ಹೇಗೆ ಬೇಕಾದ್ರೆ ಅಂದರೆ 3D ಬೇಕಾದ್ರೆ ಇದು ಮಾಡ್ಕೋಬೋದು. ಆಮೇಲೆ ನ್ಯೂಸ್ ನೋಡುವಾಗ ಅಂತ ಇದರಲ್ಲಿ ಕಸ್ಟಮೈಸ್ ಅಷ್ಟೊಂದು ಚೆನ್ನಾಗೈತೆ, ಯಾಕಂದರೆ ನ್ಯೂಸ್ ನೋಡ್ಬೇಕಾದ್ರೆ ಆಮೇಲೆ ನಮ್ಮ ಮ್ಯೂಸಿಕ್ ಕೇಳಬೇಕಾದ್ರೆ ಸಪ್ರೇಟಾಗಿ ಬರ್ತದೆ. ಅಂದ್ರೆ ಆ ಸೌಂಡಿಗೆ ಕನೆಕ್ಟ್ ಆಗೋತೀರಿ, ಅಂದ್ರೆ ಆ ಸೌಂಡಿಗೆ ಕರೆಕ್ಟಾಗಿ. ಈಗ ನ್ಯೂಸ್ ಬರುವಾಗ ಒಂದಿಷ್ಟು ಅಂದರೆ ಜನದಲ್ಲಿ ನ್ಯೂಸ್ ಮಾಡ್ತಿರ್ತಾರೆ, ಆ ಥರ ಸೌಂಡ್ ಬರ್ಬೇಕಾದ್ರೆ ಅದು ಕ್ಲಿಯರಿಟಿ ಕೇಳಿದ್ರೆ ನ್ಯೂಸ್ಗೋಸ್ಕರ. ಆಮೇಲೆ ಮ್ಯೂಸಿಕ್ ಕೇಳುವಾಗ ಮ್ಯೂಸಿಕ್ ಕರೆಕ್ಟಾಗಿ ಬರಲಿ ಅಂತ ಮ್ಯೂಸಿಕ್ಗೋಸ್ಕರ. ಮೂವಿ ನೋಡ್ಬೇಕಾದ್ರೆ ಅಂದರೆ ಮೂವಿಗೆ ನೋಡ್ಬೇಕಾದ್ರೆ ಸೌಂಡ್ ಬೇರೆ ಬೇಕಾಗುತ್ತೆ, ಆ ಮೂವಿ ನೋಡ್ಬೇಕಾದ್ರೆ ಸೌಂಡು ಕಸ್ಟಮೈಸ್ ಮಾಡೋ ಸಲಿಂದಾಗಿ ಒಂದು ಮೂವಿ ಆಪ್ಷನ್ಸು, ನ್ಯೂಸ್ ಆಪ್ಷನ್ಸು, ಮ್ಯೂಸಿಕ್ ಆಪ್ಷನ್ಸು, ಆಮೇಲೆ ಮ್ಯೂಟು, ನಾರ್ಮಲಿ ಇರೋದು ಇನ್ಪುಟ್ಟು, ಬ್ಲೂಟೂತು, ಆಮೇಲೆ AX ಏನಿದು, ಆಮೇಲೆ ನಾರ್ಮಲಾಗಿ, ಆಮೇಲೆ ಬೇಸ, ಆಮೇಲೆ ನಿಮ್ಗೆ ಏನು ಟ್ಯೂಟರ್ ಹೆಚ್ಚು ಕಮ್ಮಿ ಬೇಕಾಯ್ತಪ್ಪ ಅಂದ್ರೆ, ಯಾಕಂದ್ರೆ ಏನಾದ್ರು ಮಿಸ್ಟೇಕಾಗಿ ಕಂಟಿನ್ಯೂ ಹೋಗ್ಬಿಟ್ರಿ. ಯಾಕಪ್ಪ ಅಂದ್ರೆ ಶಾರ್ಟ್ ಮೂವಿ ಮಾಡೋಕ್ಕೋಸ್ಕರ ಸೌಂಡ್ ಚೆಕ್ ಮಾಡೋದು. ಆಮೇಲೆ ನಾವು ಒಂದಿಷ್ಟು ಸೌಂಡ್ ಇನ್ನೂ ಚೆನ್ನಾಗಿ ಬೇಕಂತ ತೊಗೊಂಬಂದಿರೋದು ಅಷ್ಟೇ. ಇದೆ ಪ್ರಮೋಷನ್ ವಿಡಿಯೋ ಅಲ್ಲ ಇದ್ರೊಳಗೆ. ಅದು ಅಂದ್ಕೊಂಡ್ರು ಅಕಸ್ಮಾತ್ ನಿಮ್ಗೆ ರಿಮೋಟ್ ಇಲ್ಲಪ್ಪ ಅಂದರೂ ಇಲ್ಲಿ ಬಟನ್ ಇರುತ್ತೆ ನಿಮ್ಗೆ ಕಸ್ಟಮೈಸ್ ಮಾಡ್ಕೊಳಕ್ಕೆ. ಆಮೇಲೆ ಇಲ್ಲಿ ಪವರ್ ಆನ್ ಮಾಡ್ಕೊಂಡು ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ಲೇ ಆ್ಯಂಡ್ ಎಲ್ಲ ರಿಮೋಟ್ ಮ್ಯಾನ್ಯುವಲ್ ಎಲ್ಲ. ಆಮೇಲೆ ಅಕಸ್ಮಾತ್ ರಿಮೋಟ್ ಎಲ್ಲಿಯಾದ್ರು ಮಿಸ್ ಆದರೂ ಇದು ಯೂಸ್ ಆಗುತ್ತೆ. ಇವತ್ತಿನ ವಿಷಯಕ್ಕಾಗಿ ಇದು ಒಂದೇ. ಮತ್ತು ಬೇರೆ ನಾಳೆ ಬೋರ್ಡ್ದು ರಾಕ್ ಕ್ರೇಜ್ ಅಂತ ಹೇಳಿ ಇದೊಂದು ಇದು ಮೊನ್ನೆ ಮೊಬೈಲ್ ತರುವಾಗ ಇದೊಂದು ಇದು ತಂದಿದ್ದೆವು, ಹೆಡ್ಫೋನು, ಬ್ಲೂಟೂತ್ ತಂದ್ಕೊಬೋದು, ಹೆಡ್ಫೋನ್ ಅನ್ಕೋಬೋದು. ಆಮೇಲೆ ನೀವೇನು ಅನ್ಕೋಬೋದು, ಇದು ಬ್ಲೂಟೂತ್ V 5.4 ಆಕ್ಸೆಸ್ ಕಂಟ್ರೋಲ್ ಅದಾರ. ಆಮೇಲೆ ಇದು ಸ್ಟುಡಿಯೋಕ್ಕೆ ಮಾನಿಟರ್ ಆಗಿ ಯೂಸ್ ಮಾಡ್ಬೋದು, ಅದೊಂದು ಬೆಸ್ಟ್ ಆಪ್ಷನ್ಸ್. ಯಾಕಪ್ಪ ಅಂದ್ರೆ ಸ್ಟುಡಿಯೋಗೆ ಮಾನಿಟರ್ ಆಗಿ ಯೂಸ್ ಮಾಡೋ ಸಲಿಂದಾಗಿ ಎರಡೂ ಇತ್ತು. ಅಂದ್ರೆ ಬ್ಲೂಟೂತ್ ನಾವು ಸಾಂಗ್ ಕೇಳೋಕ್ಕೂ ಬರುತ್ತೆ, ಸ್ಟುಡಿಯೋ ಆಗಿ ಮಾನಿಟರ್ಗಾಗಿ ಯೂಸ್ ಮಾಡೋಕ್ಕೂ ಬರುತ್ತೆ ಅಂತ ಉದ್ದೇಶವಾಗಿ ಇದೇ ಪರ್ಚೇಸ್ ಮಾಡಿದೆ. ಯಾಕಂದ್ರೆ ಇದು ಅವತ್ತು 2 ಆಫರ್ ಇತ್ತು ಅನ್ಸುತ್ತೆ. ಸ್ಯಾಮ್ಸಂಗ್ S25 ತೊಗೊಳಕ್ಕೆ 2000 ರೂಪಾಯಿ ಆಫರ್ ಇತ್ತು. ಅದಕ್ಕೆ ವಾಯ್ಸ್ ಅಸಿಸ್ಟೆಂಟ್ನೂ ಅದ, ಬ್ಲೂಟೂತ್ V 4. ಬೋಟ್ ಇದನ್ನು, ಅದಕ್ಕೆ ಇದನ್ನು ತೊಗೊಂಡು ನಾಳೆ ಬೇಕಾದ್ರೆ ಇದ್ರ ಅನ್ಬಾಕ್ಸಿಂಗ್ ಮಾಡ್ತೀನಿ, ನೋಡೋಣ ಅಂತ. ಇಲ್ಲೇ ಇದು ಇನ್ನು ಸುಮಾರು ಅದಾವ ಅನ್ಬಾಕ್ಸಿಂಗ್ ಮಾಡವು. ಅನ್ಬಾಕ್ಸಿಂಗ್ ಮಾಡಬಾರ್ದು ಅಂದ್ಕೊಂಡು ಮಾಡೋಣ ಅಂದ್ಕೊಂಡು ಸುಮ್ಮನೆ ವಿಡಿಯೋ ಇರಲಿಲ್ಲ. ಇನ್ನು ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಅನ್ಬಾಕ್ಸಿಂಗ್ ಮಾಡಿ ಏನೋ ಸಿಗ್ತಿರುತ್ತೆ ನಿಮಗಾರ ವೀಕ್ಷಕರಿಗೆ ತೋರಿಸೋಣ ಅಂತ ಅಂದ್ಕೊಂಡು ಇದು ಮಾಡತ್ತಿ. ಇದು
ಬೋಲ್ಟ್ ವಾಚ್, ಬ್ಲೂಟೂತ್ ಕಾಲಿಂಗ್ ವಾಚ್, ಇದನ್ನು ಮಾಡೋ ಅನ್ಬಾಕ್ಸಿಂಗ್. ಇವತ್ತಿನ ಮಟ್ಟಿಗೆ ಇಷ್ಟೇ. SSP ಫಿಲಮ್ ವಿಡಿಯೋ ಇಷ್ಟ ಆದ್ರೆ, ಆಮೇಲೆ ಶಾರ್ಟ್ ಮೂವಿ ಆಸಕ್ತಿಗಳು ಯಾರು ಇದ್ದರೂ ಕಾಂಟ್ಯಾಕ್ಟ್ ಮಾಡಿರಿ. ಆಮೇಲೆ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಮುಂದೆ ಯಾಕಪ್ಪ ಫಸ್ಟ್ ವಿಡಿಯೋ ಅಲ್ಲ, ಇನ್ನೂ ನಾವು ಕರೆಕ್ಟಾಗಿ ಸೆಟಪ್ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಮಾಡಿಲ್ಲ. ಈಗ ಎಷ್ಟು ತಕ್ಕ ಮಟ್ಟಿಗೆ ಮಾಡಿ ಅಷ್ಟು ಮಟ್ಟಿಗೆ ಮುಂದೆ ಬೇಕಾದ್ರೆ ಸಕ್ಸಸ್ ಮಾಡಿರಿ. ಆಮೇಲೆ ಮುಂದಿನ ವಿಡಿಯೋ ಇನ್ನೂ ಬೆಟರಾಗಿ ಕ್ವಾಲಿಟಿ ಬೆಟರ್ ಒಂದು ಇದರ ತೊಗೊಂಡು ಮತ್ತೆ ಬರ್ತೀವಿ. ಟೇಕ್ ಕೇರ್, ಬಾಯ್ ಬಾಯ್.